ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಸುದೀಪ್ ಅವರ ವಿರುದ್ಧ ಬಿಗ್ ಬಾಸ್ ನ ಒಂದು ಕಂಟೆಂಟ್ ಅನ್ನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಜನ ಸುದೀಪ್ ಅವ್ರನ್ನ ನೆಗೆಟಿವ್ ಆಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಕೂಡ ಅಶ್ವಿನಿ ಗೌಡ ಅವರನ್ನ ಮುಂದೆ ಇಟ್ಕೊಂಡು. ಅಶ್ವಿನಿ ಗೌಡ ಅವರನ್ನ ನೋಡಿದ್ರೆ ಸುದೀಪ್ರಿಗೆ ಭಯ. ಅಶ್ವಿನಿ ಗೌಡ ದುಡ್ಡು ಕೊಟ್ಟು ಬಿಗ್ ಬಾಸ್ಗೆ ಬಂದಿದ್ದಾರೆ. ಬಿಗ್ ಬಾಸ್ ಟೀಮ್ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಅಂತ ಸುದೀಪ್ ಅವರು ಅಶ್ವಿನಿ ಗೌಡಗೆ ಏನೂ ಕೂಡ ಬೈತಾ ಇಲ್ಲ. ಅಶ್ವಿನಿ ಗೌಡನ ಕಂಡ್ರೆ ಸುದೀಪ್ಗೆ ಎಲ್ಲೋ ಒಂದು ಕಡೆ ಮುಜುಗರ ಹಾಗೂ ಭಯ ಅನ್ನೋದು ಇದೆ. ಅದಕ್ಕೆ ಅವರು ಏನೇ ತಪ್ಪು ಮಾಡಿದ್ರು ಕೂಡ ಸುದೀಪ್ ಅವರು ಅವರಿಗೆ ಬೈಯೋದಿಲ್ಲ ಅಂತ ಹೇಳಿ ತುಂಬಾ ಜನ ಇನ್ಸ್ಟಾಗ್ರಾಮ್ಗಳಲ್ಲಿ ತಮ್ಮ ವಿಡಿಯೋಗಳನ್ನ ಮಾಡಿ ಬಿಟ್ಕೊಂಡು ದೊಡ್ಡ ಹೀರೋಯಿಸಮ್ಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ಕ್ಲಾರಿಟಿನ ನಾನು ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಬಿಗ್ ಬಾಸ್ ಮನೆಯಲ್ಲಿ ಮೊಟ್ಟ ಮೊದಲದಾಗಿ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬಾ ಜನ ಅಂತಿದ್ದೀರಾ. ಅಶ್ವಿನಿ ಗೌಡ ರೂಲ್ಸ್ ಅನ್ನ ಬ್ರೇಕ್ ಮಾಡಿರೋದು ಕೇವಲ ಮೈಕಿನ ವಿಚಾರದಲ್ಲಿ ಹೊರತು ಇನ್ಯಾವುದೇ ರೂಲ್ಸ್ಗಳು ಬ್ರೇಕ್ ಆಗಿಲ್ಲ. ಅದಾಗೂ ಕೂಡ ಮನೆಯಲ್ಲಿ ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೀರಾ, ಅಸುರನ ಒಂದು ಅಧಿಕಾರ ಕೊಟ್ಟಾಗ ಅವನಿಗೆ ತಲೆ ಬಾಗಬೇಕಿತ್ತು, ಅವನು ಹೇಳಿದ ಮಾತನ್ನ ಕೇಳಬೇಕಿತ್ತು, ಅದು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಅಂತ ಹೇಳ್ತೀರಾ. ಆದ್ರೆ ನಿಮಗೆ ಗೊತ್ತಿರಲಿ, ಅಸುರ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದು ಅದು ಬಿಗ್ ಬಾಸ್ ಮನೆಯ ರೂಲ್ಸ್ ಅಲ್ಲ, ಅದೊಂದು ಟಾಸ್ಕ್ ಆಗಿತ್ತು. ಸೊ ಅಸುರನ್ಗೆ ಕೊಟ್ಟಿರುವಂತಹ ಅಧಿಕಾರವನ್ನು ಬಳಸ್ಕೊಂಡು ಅವನು ಅವರಿಗೆ ಆಟ ಆಡಿಸ್ಬೇಕಿತ್ತು. ಬಟ್ ಅಶ್ವಿನಿ ಗೌಡನೇ ಅಸುರನ್ಗೆ ಆಡಿಸಿದ್ರು ಅಂತ ಹೇಳಿದ್ರೆ ಅವರ ಟ್ಯಾಲೆಂಟೇ ಬೇರೆ ಆಗಿತ್ತು. ಅಸುರನ್ಗೆ ಇದ್ದಂತಹ ಅಧಿಕಾರವನ್ನು ಬಳಸ್ಕೊಂಡು ಅಶ್ವಿನಿ ಗೌಡಗೆ ಆಡಿಸ್ಬೇಕಾದಂತಹ ಬುಗುರಿ ಆಟವನ್ನೆಲ್ಲ ಅಸುರ ಆಡಿಸ್ಬೇಕಿತ್ತು. ಬಟ್ ಕಾಕ್ರೋಸುದಿಗೆ ಆ ತಾಕತ್ತಿರಲಿಲ್ಲ, ಅವನು ಆಡಿಸ್ಲಿಲ್ಲ. ಅದಕ್ಕೆ ಸುದೀಪ್ ಅವ್ರ ಹತ್ರ ಒಗ್ಗಿಸ್ಕೊಂಡ. ಆದ್ರೆ ಅಶ್ವಿನಿ ಗೌಡ ತನಗೆ ಕೊಟ್ಟಂತಹ ಒಂದು ಮಹಾರಾಣಿ ಪಟ್ಟಕ್ಕಾಗಿ ಯಾವ ರೀತಿ ಹೋರಾಡಿದ್ರು ಅಂತ ಹೇಳಿ ಪ್ರತಿಯೊಬ್ಬರು ನೋಡಿದ್ರೆ ಆಗ ಅವರು ನಿಮಗೆ ನೆಗೆಟಿವ್ ಆಗಿ ಕಾಣಿಸಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಅಲ್ಲ. ಅವ್ರು ಯಾವುದೇ ರೂಲ್ಸ್ಗಳನ್ನು ಕೂಡ ಬ್ರೇಕ್ ಮಾಡಿಲ್ಲ. ತನ್ನ ಸೇವಕರು ತಮ್ಮ ಮಾತು ಕೇಳ್ತಿಲ್ಲ ಅಂದಾಗ ಅವರ ವಿರುದ್ಧವಾಗಿ ಮಾತಾಡಬೇಕಾಗಿರುವಂತಹ ಮಾತುಗಳು, ಹೋರಾಟಗಳು ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಮನೆಯಲ್ಲಿ ಎಷ್ಟು ಜನ ಜಂಟಿಗಳಿದ್ರು ಎಲ್ಲರೂ ಕೂಡ ಹೆದರ್ಸಿರುವಂತಹ ಗಟ್ಟಿಗಿತ್ತಿಯವರಾಗಿದ್ರು. ಆ ಮನೆಯಲ್ಲಿ ಆಡಬೇಕು ಅಂತ ಹೇಳಿದ್ರೆ ಎಲ್ಲದೂ ಹೀಗೆ ನಡಿಬೇಕು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಸುಧೀರ್ಗೆ ಒಂದು ಅವಕಾಶ ಕೊಡ್ತಾರೆ, ನೀವು ಏನು ಬೇಕಾದ್ರೂ ಶಿಕ್ಷೆಗಳನ್ನ ಕೊಡಬಹುದು ನಿಮ್ಮ ಮಾತು ಕೇಳದೇ ಇರುವಂತವರಿಗೆ ಅಂದಾಗ ಸುಧೀರ್ ಯಾವುದೇ ಶಿಕ್ಷೆಗಳನ್ನ ಕೊಡಲ್ಲ. ಅವನು ಎಂತೆಂಥ ಶಿಕ್ಷೆ ಕೊಡಬೇಕಿತ್ತು ಅಂತ ಹೇಳಿದ್ರೆ, ಉದಾಹರಣೆ ಹೇಳ್ತೀನಿ ನೋಡ್ರಿ, ಮನೆಯಲ್ಲಿದ್ದಂತಹ ನೀರನ್ನೆಲ್ಲ ಚೆಲ್ಲಬೇಕಿತ್ತು, ಮನೆಯಲ್ಲಿದ್ದಂತಹ ಊಟಗಳನ್ನೆಲ್ಲ ನಾಶ ಮಾಡಬೇಕಿತ್ತು. ಅದರಲ್ಲೂ ಕೂಡ ಅವರಿಗೆ ಇಬ್ರು ಸಪೋರ್ಟ್ ಆಗಿ ನಿಂತಿದ್ರು. ಧ್ರುವಂತು ಮತ್ತೆ ನಮ್ಮ ಇನ್ನೊಬ್ಬ ನಿಂತಿದ್ರು. ಅವರ ಜೊತೆಗೆ ಅವರಿಬ್ಬರನ್ನ ಬಳಸ್ಕೊಂಡು ತುಂಬಾ ಜನಕ್ಕೆ ಟಾರ್ಚರ್ಗಳನ್ನ ಕೊಡ್ಬೋದಿತ್ತು. ಮೊದಲ ದಿನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಸೆಯುವಂಥದ್ದು ಮತ್ತೆ ಈ ತರ ಕೆಲಸಗಳು ಮಾಡಿದ್ರು. ಎರಡನೇ ದಿನ ತೀರಾ ಟುಸ್ಪಟಕ್ಕೆ ಆಗೋದ್ರು. ಆದ್ರೆ ಅದಕ್ಕೆ ಮೂಲವಾಗಿ ಜುಟ್ಟನ್ನ ಹಿಡ್ಕೊಂಡಿದ್ದು ಅಶ್ವಿನಿ ಗೌಡ. ಅಶ್ವಿನಿ ಗೌಡನ ಕಂಟ್ರೋಲ್ ಮಾಡ್ಬೇಕಿತ್ತಂದ್ರೆ ಅವರಿಗೆ ಅಡುಗೆ ಆಗಿರ್ಬೋದು, ನೀರಾಗಿರ್ಬೋದು, ಮತ್ತಿತರ ಯಾವುದೇ ಕೆಲಸಗಳನ್ನ ಕೊಡಬಾರ್ದಿತ್ತು. ಎಲ್ಲವನ್ನು ನಾಶ ಮಾಡಿ ಬಿಸಾಕ್ಬೇಕಿತ್ತು. ಊಟವನ್ನು ಕೂಡ ಅವರು ಎಲ್ಲಾದ್ರೂ ಬಿಸಾಕಿದ್ರು ನಡೀತಿತ್ತು. ಯಾಕಂದ್ರೆ ಇದು ಒಂದು ಟಾಸ್ಕ್ ಆಗಿತ್ತು. ಸಿನಿಮಾಗಳಲ್ಲಿ ಸಾವಿರಾರು ಲೀಟರ್ ಅನ್ನಗಳನ್ನ ಚೆಲ್ತಾರೆ, ಆಗ ಎಲ್ಲೂ ವೇಸ್ಟ್ ಆಗಲ್ಲ. ಇದೊಂದು ಟಾಸ್ಕ್ ಅಂತ ಬಂದಾಗ, ಅಸುರ ಅಂತ ಬಂದಾಗ ಅವನಿಗೆ ಮನಸ್ಥಿತಿ ಯಾವ ರೀತಿ ಇರಬೇಕಂದ್ರೆ ರಾಕ್ಷಸನ ಮನಸ್ಥಿತಿ ಇರಬೇಕು ಹೊರತು ಏನೋ ಅನ್ನ ಹಾಳು ಮಾಡಿಬಿಟ್ಟೆ, ನೀರು ಹಾಳು ಬಿಟ್ಬಿಟ್ಟೆ ಅಂತ ಇರಬಾರ್ದಿತ್ತು. ಬಟ್ ಅದನ್ನ ಅವನ್ನೆಲ್ಲೋ ಒಂದ್ ಕಡೆ ಲೂಸ್ ಬಿಟ್ಟಿದ್ದಕ್ಕೆ ಅಶ್ವಿನಿ ಅವರು ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅದಕ್ಕೋಸ್ಕರ ಅಶ್ವಿನಿ ಅವರಿಗೆ ಸುದೀಪ್ ಅವರು ಬೈದಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂತಹ ಭಯನೂ ಇಲ್ಲ, ಮತ್ತೆ ಯಾವುದೇ ರೀತಿಯ ಹುಳ ಉಪ್ಪಟನೂ ಇಲ್ಲ. ತಮ್ಮ ಹೀರೋಯಿಸಮ್ಗೋಸ್ಕರ ವಿಡಿಯೋಗಳನ್ನ ಮಾಡೋದನ್ನ ಬಿಟ್ಟು ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡು ನೋಡೋದಾದ್ರೆ ನೋಡಿ, ಇಲ್ಲ ಅಂದ್ರೆ ಸುಮ್ಮನೆ ಈ ತರ ಫಾಲ್ಸ್ ವಿಚಾರಗಳನ್ನ ಇಟ್ಕೊಂಡು ಸುದೀಪ್ ಅವ್ರನ್ನ ಕೆಳಗೆ ಹಾಕುವಂತ ಪ್ರಯತ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇದರ ವಿಚಾರದ ಬಗ್ಗೆ ನಿಮಗೆಲ್ಲ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.